ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಪಾಸ್ತಾ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನೂಡಲ್ಸಲ್ಲಿ ಮಸಾಲೆ ಬಂದುಬಿಡುತ್ತೆ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಬೋದು. ಆದರೆ ಪಾಸ್ತಾಕ್ಕೆ ನಾವು ಪ್ಲೇನ್ ಪಾಸ್ತಾ ತಂದರೆ ಅದಕ್ಕೆ ಮಸಾಲೆ ಇರೋಂಗಿಲ್ಲ, ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಬೇಕಾಗುತ್ತೆ. ಹಾಗಾಗಿ ಪ್ಲೇನ್ ಪಾಸ್ತಾ ತರಿಸಿದ್ದೆ ಫ್ರೆಂಡ್ಸ್. ಅದಕ್ಕೆ ಮಸಾಲೆ ಯಾವ ರೀತಿ ಹಾಕ್ಕೊತೀವಿ, ಯಾವ ರೀತಿ ಪಾಸ್ತಾವನ್ನು ಮಾಡ್ಕೊಬೇಕು ಅದನ್ನು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಮಕ್ಕಳು ಏನಾದರೂ ಮಾಡಿಕೊಡಮ್ಮ, ಬೇರೆ ಡಿಫ್ರೆನ್ಸಾಗಿ ಏನಾದರೂ ಮಾಡಿಕೊಡಮ್ಮ ಡಿಫ್ರೆಂಟಾಗಿ ಅಂತಂತ ಹೇಳ್ತಾ ಇರ್ತಾರೆ. ನೂಡಲ್ಸ್ನು ತಿನ್ನೋಕ್ಕಿಂತ ಇದೊಂದು ಟೈಮ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಈ ಥರ ಬೇರೆ ಬೇರೆ ಐಟಮ್ಸ್ಗಳನ್ನು ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟಿಫಿನಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬಾಕ್ಸ್ಗಳಿಗೆಲ್ಲ ಕಳಿಸ್ಬೇಡಿ. ಯಾಕಂದರೆ ಬಿಸಿಯಾಗಿ ಸ್ವಲ್ಪ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಪಾಪ ಬಾಕ್ಸ್ಗಳಿಗೆಲ್ಲ ಕೊಟ್ಟು ಕಳಿಸ್ಬಿಟ್ರೆ ಅಲ್ಲಿ ತಣ್ಣಗಾಗ್ಬಿಡುತ್ತಲ್ಲ, ಸ್ವಲ್ಪ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ಇದ್ದಾಗ, ಏನಾದರೂ ರಜೆ ಇದ್ದಾಗ ಅಥವಾ ಸಂಡೇ ಸ್ಯಾಟರ್ಡೇ ಆ ಥರ ಹಾಫ್ ಡೇ ಇರುತ್ತಲ್ಲ, ಆ ಟೈಮಲ್ಲಿ ಬೆಳಗ್ಗೆ ಏನೋ ಬಾಕ್ಸ್ ಇಲ್ಲಪ್ಪ ಅಂತಂದಾಗ ಇದನ್ನು ಮಾಡಿಕೊಂಡು ತಿನ್ಕೊಳ್ಳಿ, ಮಕ್ಕಳಿಗೂ ತಿನ್ನಿಸಿ. ಈಗ ಪಾಸ್ತಾ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ, ಮತ್ತು ಅದಕ್ಕೆ ಏನೇನೆಲ್ಲ ಐಟಮ್ಸ್ಗಳು ಬೇಕು ಅದಕ್ಕೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಪಾಸ್ತಾ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಡಿ. ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವನ್ನು ಹಚ್ಚಿ 3 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಆ ಪಾತ್ರೆಯಲ್ಲಿ 3 ಗ್ಲಾಸ್ ನೀರನ್ನು ಹಾಕ್ಕೊಂಡು 1-2 ಚಮಚ ಅಥವಾ 1 ಚಮಚ ಎಣ್ಣೆನ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೇಷು ನೀರನ್ನು ಬಿಸಿ ಮಾಡಿಬಿಡಿ. ಫಸ್ಟು ಬಿಸಿ ಆದಮೇಲೆ ಒಂದು ಸ್ವಲ್ಪ ನಮಗೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಈಗ ತೋರಿಸ್ತೀನಿ ನೋಡಿ, ಆ ಥರ ಬಿಸಿ ಆಗಲಿ ನೀರು. ಬಿಸಿ ಆದ ತಕ್ಷಣ ಇವು ಏನು ಪಾಸ್ತಾ ಇರ್ತವೆ ಅವುಗಳನ್ನು ಹಾಕ್ಕೊಂಬಿಡಿ. ಅವು ಸ್ವಲ್ಪ ಬಿಟ್ಟ ತಕ್ಷಣ ಮೇಲೆ ತೇಲ್ತವೆ ಫ್ರೆಂಡ್ಸ್. ಯಾಕಂದರೆ ಒಂದು ಸ್ವಲ್ಪ ಮೆತ್ತಗಾದ ತಕ್ಷಣ ಅವು ನೀರಿನ ಮೇಲ್ಗಡೆ ತೇಲ್ತೆ. ಅಲ್ಲಿ ತನಕ ಇವುಗಳನ್ನು ಬಿಸಿ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಓಕೆನಾ? ಇಲ್ಲಿ ಬೇರೆ ಎಣ್ಣೆ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ, ಅದಕ್ಕೆ ಈಗ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಇವು 1-2-3 ಸಲ ಕೈ ಆಡಿಸಿ ಅವು ಮೇಲೆ ತೇಲೋ ತನಕ ಕುದಿಸ್ಬೇಕಾಗತ್ತೆ ಫ್ರೆಂಡ್ಸ್. ಓಕೆನಾ? ಇಲ್ಲಿ ಆವಾಗಲೇ ಹೇಳ್ದಂಗೆ ಒಂದು ಸ್ಟವ್ ಹಚ್ಚಿ ಒಂದು ಪಾತ್ರೆ ನೀಡಿ ಇದಕ್ಕೆ ಎಣ್ಣೆ ಒಗ್ಗರಣೆ ಮಾಡ್ಕೊಬೇಕಾಗತ್ತೆ. ಪಾಸ್ತಾಕ್ಕೆ ಒಂದು ಪಾತ್ರೆಯಲ್ಲಿ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಆಮೇಲೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ. ಇವನ್ನ ಬೆಳ್ಳುಳ್ಳಿ ಶುಂಠಿನ ಹೆಚ್ಚು ಹಾಕ್ಕೊಂಡು ತಿನ್ನಂದ್ರೂ ಪರವಾಗಿಲ್ಲ, ಅಥವಾ ತುರ್ದು ಹಾಕ್ಕೊಂಡು ತಿನ್ನಂದ್ರೂ ಪರವಾಗಿಲ್ಲ, ಅಥವಾ ಪೇಸ್ಟ್ ಇದೆ ಪೇಸ್ಟನ್ನು ಹಾಕ್ಕೊಂಡು ತಿನ್ನಂದ್ರೂ ಪರವಾಗಿಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ, ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಆ ಥರ ನೀವು ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿ, ಅವುಗಳನ್ನು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಸರಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಟೊಮೊಟೊನ ಹಾಕಬೇಕಾಗತ್ತೆ. ಇಲ್ಲಿ ಆ ಕಡೆ ಪಾಸ್ತಾ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಸಹ ನೋಡ್ಕೊಬೇಕಾಗತ್ತೆ. ಯಾಕಂದರೆ ಕುದ್ದುಬಿಟ್ರೆ ಕೆಳಗಡೆ ಬಿಡುತ್ತೆ. ಹಾಗಾಗಿ ಅದನ್ನು ಸಹ ಕೈ ಆಡಿಸ್ಕೊಂಡೆ. ಈಗ ಉಳ್ಳಾಗಡ್ಡಿದ್ದು ಅದೇನು ಬೇಯಿಸಿದ್ವಿ ಫ್ರೆಂಡ್ಸ್, ಅದು ಬೆಂದಿದೆ. ಈಗ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಅದೊಂದು 2-3 ಸಲ ಒಂದು ಸ್ವಲ್ಪ ಈ ಥರ ಕೈ ಆಡಿಸಿ. ಓಕೆನಾ? ಆಮೇಲೆ ಸಾಸ್ಗೆ ನೀರನ್ನು ಹಾಕಿ ಆ ಒಂದು ಸಾಸ್ನ ಇದಕ್ಕೆ ಹಾಕಬೇಕಾಗತ್ತೆ. ಮನೆಯಲ್ಲಿ ಇದು ಟೊಮೊಟೊ ಸಾಸ್ ಒಂದೇ ಇತ್ತು ಫ್ರೆಂಡ್ಸ್, RCM ಸ್ವೇಚ್ಛ ಟೊಮೊಟೊ ಸಾಸ್ ಇತ್ತು. ನಮ್ಮ ಒಂದು ಕಂಪ್ನಿದೆ, ಇಂಡಿಯನ್ ಪ್ರಾಡಕ್ಟು ಅಥವಾ ಇಂಡಿಯನ್ ಕಂಪ್ನಿ ಏನಿದೆ, ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಸ್ವೇಚ್ಛ RCM ಟೊಮೊಟೊ ಸಾಸ್ ಇತ್ತು, ಅದೊಂದೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ಥರದ್ದು ಸಾಸ್ ಇಷ್ಟಪಡ್ತಾರೆ ಆ ಥರದ್ದು ಸಾಸ್ಗಳನ್ನ ಸಹ ಹಾಕ್ಕೊಬೋದು. ನಮ್ಮ ಮನೇಲಿ ಇದೊಂದೇ ಯಾವಾಗಲೂ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್, ಹಂಗಾಗಿ ಇದೊಂದೇ ಹಾಕ್ಕೊಂಡೆ. ಆಮೇಲೆ ಉಪ್ಪು, ಖಾರ, ಮಸಾಲೆ ಪುಡಿ, ಅಷ್ಟು ಪುಡಿ ಇದನ್ನೆಲ್ಲ ನಿಮಗೆ ತಕ್ಕಂತೆ, ಅಂದರೆ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಯಾಕಂದರೆ ಸಾಸ್ನ ಹಾಕ್ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದರಲ್ಲಿ ಎಲ್ಲ ಇರುತ್ತೆ. ಬಟ್ ಖಾರ, ಹುಳಿ, ಸಿಹಿ ಎಲ್ಲ ಥರದ್ದು ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಆ ಒಂದು ಸಾಸಲ್ಲಿ. ಹಾಗಾಗಿ ಈ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು, ಅಂದರೆ ಉಪ್ಪು, ಖಾರ, ಅಷ್ಟು ಪುಡಿ, ಆಮೇಲೆ ಮಸಾಲೆ ಪುಡಿ, ಇದನ್ನೆಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಭಾಳ ಖಾರ ಇದ್ದರೆ ಮಕ್ಕಳು ತಿನ್ನಲ್ಲ, ಬೇಡ ಅಂದ್ಬಿಡ್ತಾರೆ. ಸುಮ್ಮನೆ ಮಾಡ್ಕೊಂಡಿದ್ದಕ್ಕೂ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ವೇಸ್ಟ್ ಮಾಡಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಮಸಾಲೆ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ನೋಡ್ಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸಿ ಆಫ್ ಮಾಡಿ ಇಟ್ಬಿಡಿ. ಆಮೇಲೆ ಈ ಕಡೆ ಪಾಸ್ತಾ ಬೇಯಿಸೋಕೆ ಇಟ್ಟಿದ್ವಲ್ಲ ಫ್ರೆಂಡ್ಸ್, ಅದು ಬೆಂದಿದೆ. ಈಗೆಲ್ಲ ಮೇಲೆ ತೇಲ್ತಾ ಇತ್ತು, ನಾನು ಮೊದಲೇ ಹೇಳ್ದಂಗೆ ಮೇಲೆ ತೇಲ್ತಾ ಇತ್ತು ಫ್ರೆಂಡ್ಸ್. ಸ್ಟವನ್ನು ಆಫ್ ಮಾಡಿ ನೀರನ್ನು ಬಸ್ತು ಈ ಒಂದು ಪಾಸ್ತಾನ ಇಲ್ಲಿ ಎಣ್ಣೆ ಒಗ್ಗರಣೆ ಮಾಡ್ಕೊಂಡಿದ್ದು ಪೇಸ್ಟ್ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಕ್ಕೊಂಬಿಡೋಣ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅದೇ ರೀತಿ ಆ ಒಂದು ಪಾಸ್ತಾನ ನೀರನ್ನೆಲ್ಲ ಬಸ್ತು ಅದು ಎಣ್ಣೆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಎಲ್ಲ ಕಡೆ ಹೊಂದ್ಕೊಬೇಕು. ಆ ಥರ ಚೆನ್ನಾಗಿ ಕಲಸಿ ಬಿಸಿ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್. ಬೇಕಾದರೆ ಇನ್ನೊಂದು ಸ್ವಲ್ಪ ಸಾಸ್ ಬೇಕಾದರೆ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಓಕೆನಾ?
ಇದರಲ್ಲ ಫ್ರೆಂಡ್ಸ್ ಪಾಸ್ತಾ ಯಾವ ರೀತಿ ಮಾಡಬೇಕಂತ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆವಾಗ ನೀವು ಮೊದಲು ಫಾಸ್ಟಾಗಿ ನನ್ನ ಚಾನಲ್ನಲ್ಲಿರುವಂಥ ವೀಡಿಯೋಸ್ಗಳನ್ನು ನೋಡ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.